ಡಿಕೆ ಶಿವಕುಮಾರ ಸಿಎಂ ಆದಾಗಿನಿಂದ ಯಾವುದೇ ಕಾರ್ಯಗಳು ನಡೆಯುತ್ತಿಲ್ಲ. ಸರ್ಕಾರ ಮಾಡುವ ಕೆಲಸಗಳಿಂದ ಸಾಮಾನ್ಯ ಜನರಿಗೆ ಉಪಯೋಗ ಆಗಬೇಕು. ಲಾಭದ ಉದ್ದೇಶದಿಂದ ಸರ್ಕಾರ ಯಾವುದೇ ಕಾರ್ಯ ಮಾಡಬಾರದು. 514 ರೈತರು ಭೂಮಿ ಹೊಂದಿದ್ದು, ಅದರಲ್ಲಿ 400ಕ್ಕೂ ಹೆಚ್ಚು ರೈತರು ವಿರೋಧ ಮಾಡಿದ್ದಾರೆ. ರಾಜ್ಯದಲ್ಲಿ 1,48,000 ಭೂಮಿಯನ್ನು ಕೆಎಐಡಿಬಿ ವಶಕ್ಕೆ ಪಡೆದುಕೊಂಡಿದೆ. ಅದನ್ನು ಕೂಡಲೇ ರೈತರಿಗೆ ಹಂಚಬೇಕು ಎಂದು ವಿ.ಆರ್. ಗೋವಿಂದ ಗೌಡ್ರ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ, ಡಿಕೆ ಶಿವಕುಮಾರ ಸಿಎಂ ಆದಾಗಿನಿಂದ ಯಾವುದೇ ಕಾರ್ಯಗಳು ನಡೆಯುತ್ತಿಲ್ಲ. ಕೇವಲ ಮಂತ್ರಿ ಮಂಡಲದ ಬಗ್ಗೆ ಹಗ್ಗ ಜಗ್ಗಾಟ ನಡೆಯುತ್ತಿದೆ. ಚುನಾವಣಾ ಪೂರ್ವದಲ್ಲಿ ನನಗೂ ಫ್ರೀ, ನಿನಗೂ ಫ್ರೀ ಎಂದು ಹೇಳಿ ಈಗ ಪರಿಷ್ಕರಣೆ ಮಾಡಲು ಹೊರಟಿದ್ದಾರೆ. ಹೊಸದಾಗಿ ಅರ್ಜಿ ಹಾಕುವಂತೆ ಒತ್ತಡ ಹೇರಲಾಗಿದೆ. ಮಹಿಳೆಯರು ಕೆಲಸ ಕಾರ್ಯ ಬಿಟ್ಟು ಮತ್ತೆ ಕ್ಯೂ ನಿಲ್ಲುವ ಪರಿಸ್ಥಿತಿ ಎದುರಾಗಲಿದೆ. 3 ವರ್ಷದಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಿಸದೆ ಈಗ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಪ್ರಸ್ತಾಪಿಸಿರುವುದು ಸರಿಯಲ್ಲ. ಈ ಹಿಂದೆ ಇದ್ದ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಿದೆ. ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದರು. ಒಂದು ದೊಡ್ಡ ಅಭಿಯಾನನ ಮಾಡೈತಿ. ನಾಳೆ 21ನೇ ತಾರೀಕು 9 ಗಂಟೆ ಬೆಳಿಗ್ಗೆ ನಮ್ಮ ಯುವ ನಾಯಕರು, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಾಗ ಅಂಚಿಪುರ ಗ್ರಾಮದಿಂದ ಹೊಸೂರುವರೆಗೂ ಸುಮಾರು ಒಂದು ನಮ್ಮ ಪಕ್ಷದ ಕಾರ್ಯಕರ್ತರು, ರೈತ ಹೋರಾಟಗಾರರು ಎಲ್ಲರೂ ಸೇರಿ ಒಂದು 50-60 ಸಾವಿರ ಜನ ಅವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡರು. ನಿಮ್ಮ ಮುಖಾಂತರ ನಾನು ಯಾರು ರೈತರ ಪರ ಹೋರಾಟಗಾರರದಾರ, ರೈತರದಾರ, ಅವರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ಬೇಕಂತೇಳಿ ನನ್ನ ಪಕ್ಷದ ವತಿಯಿಂದ ನಾನು ಅವ್ರಿಗೆ ಕೇಳ್ಕೊತೀನಿ. ಏನು ನಮ್ಮ ಸಿ ಎಮ್ ಅವರು ಅದಕ್ಕೆ ಹಠಕ್ಕೆ ಬಿದ್ದು ಅದನ್ನು ಮಾಡಬೇಕಂಥೇಳಿ ಏನು ಇವರು ನಿಂತಾರೆ. ಇದು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಿಟ್ಟರೆ ಇದರೊಳಗೆ ಸರ್ಕಾರದಿಂದ ಮಾಡಬೇಕಾದಂಥ ಕೆಲಸ ಅಲ್ಲ ಇದು. ಇದನ್ನು ಮೊದಲು ಕುಮಾರಸ್ವಾಮಿ ಅವರು ಮಾಡಿದ್ರಂತ ಅವ್ರು ಹೇಳ್ಕೊತ ಬಂದರು. ಬಟ್ ಕುಮಾರಸ್ವಾಮಿ ಅವರು ಮಾಡಿದಾಗ ಅದು ಮಾಡೆಲ್ಲ ಬೇರೆ ಇತ್ತು, ಈಗ ಇದು ಮಾಡೆಲ್ ಬೇರೆ ಐತಿ. ಕುಮಾರಸ್ವಾಮಿ ಅವರು ಮಾಡಿದಾಗ DLF ಅವರು ಸುಮಾರು 400 ಕೋಟಿ ರೂಪಾಯಿಯನ್ನು ಸರ್ಕಾರಕ್ಕೆ ಡೆಪಾಸಿಟ್ ಮಾಡಿತ್ತು. ಆಮ್ಯಾಗ ಅದು PPP ಮಾಡೆಲ್ ಅಂದರೆ ಹೊಳ್ಳಿ ಅವರು ಏನು ಕನ್ಸ್ಟ್ರಕ್ಟ್ ಎಲ್ಲ ಮಾಡಿ ಜನರಿಗೆ ಕೊಟ್ಟು ಹೋಗುವಂಥ ಮಾಡೆಲ್ ಇತ್ತು. ಬಟ್ ಇಲ್ಲಿ ರೈತರಿಗೆ 2,30,00,000 ಕೊಡ್ತಾರಂತ ಒಂದು ಎಕರೆಗೆ. ಇವರು ಹೊಳ್ಳಿ ಅದನ್ನು 3 ಕೋಟಿಗೆ ಮಾರ್ತಾರಂತೆ. ಸರ್ಕಾರಕ್ಕೆ 70 ಲಕ್ಷ ಒಂದು ಎಕರೆಗೆ ಲಾಭ ಆಗುತ್ತಂತ ಇವ್ರು ಹೇಳೋದು. ನಾವು ಸರ್ಕಾರಕ್ಕೆ ಲಾಭ ಹಾಕಿರ್ಬೋದು, ನಾವು ಇಲ್ಲ ಅನ್ನಂಗಿಲ್ಲ. ಬಟ್ ಸರ್ಕಾರದ ಕೆಲಸ ಈ ಬಿಸ್ನೆಸ್ ಮಾಡೋದಲ್ಲ. ನೀವು ಏನಾರ ಮಾಡಿದ್ರೆ ಅದರಿಂದ ಸಾರ್ವಜನಿಕರಿಗೆ ಯೂಸ್ ಆಗಬೇಕು. ಈಗ ನೀವು ಅಕ್ವೈರ್ ಮಾಡಿ ನಾಳೆ ಅದನ್ನು 70 ಲಕ್ಷ ಇಟ್ಟು ನೀವು ಮಾರ್ಜಿನ್ ಇಟ್ಟು ಮಾರಿ ಅದನ್ನ ಯಾವ ತೊಗೊಂಡಿರ್ತಾನೆ ಅವ 1 ಕೋಟಿ ರೂಪಾಯಿ ಮಾರ್ಜಿನ್ ಇಟ್ಟು ಅವ ಮಾರ್ತಾನೆ. ನೀವು ಅದನ್ನು ಮಾಡಕ್ಕೆ ಹೊಂಟಿರಿ. ಅದಕ್ಕೆ ನಮ್ಮ ವಿರುದ್ಧ ಐತಿ. ಸುಮ್ಮನೆ ಅದನ್ನು ಮಂದಿನ ತಪ್ಪು ಹಾದಿಗೆ ಎಳ್ಯಾಕೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು ಅಂತೇಳಿ ನೀವು ಕುಮಾರಸ್ವಾಮಿ ಅವ್ರ ಹೆಸರನ್ನು ಕೆಡಿಸುವಂಥ ಕೆಲಸ ನೀವು ಮಾಡಬೇಡ್ರಿ. ಅವಾಗೇನು ಮಾಡಲ್ ಇತ್ತು, ಈಗೇನು ನೀವು ಮಾಡಲ್ ಅದನ್ನು ಮಾಡಿರಿ, ಪೂರಾ ಬದಲೈತಿ. ಇದು ನಿಮ್ಮದು ಪೂರ ಕಮರ್ಷಿಯಲ್. ಇದು 500 ಅಲ್ಲಿ ಆ ಏನು ಅಕ್ವೈರ್ ಮಾಡೋ ಇದ್ರೊಳಗೆ 514 ಮಂದಿ ರೈತರು ಅದ್ರೊಳಗೆ ಬರ್ತಾರೆ. ಅದ್ರೊಳಗೆ ಸುಮಾರು 480 ರೈತರು ನಾವು ಭೂಮಿ ಕೊಡಂಗಿಲ್ಲ ಅಂತಲೇ ಹೇಳ್ಯಾರ. ಅಷ್ಟಾದ್ರೂ ಇವರು ನಾವು ತೊಗೊಂಡೇ ತೀರ್ತೀವಿ ಅನ್ನೋ ಹಠಕ್ಕೆ ಬಿದ್ದಾರೆ. ಅಂದರೆ ಇವ್ರದ್ದೇನು ಅದ್ರೊಳಗೆ ಸ್ವಾರ್ಥ ಇರ್ಬೋದು. ಏನು ಸ್ವಾರ್ಥ ಐತಿ ನಿಮ್ಮದು? ಅಷ್ಟು ಹಠಕ್ಕೆ ಬಿದ್ದು ಮಾಡುವಂಥದ್ದು ಏನೈತಿ? ನಮ್ಮ ಇಡೀ ರಾಜ್ಯದಾಗ ಇಷ್ಟು 1,48,000 ಎಕರೆ ಜಮೀನನ್ನು KIADB ಅವರು, KSSIDC ಅವರು ಅಕ್ವೈರ್ ಮಾಡಿದ ಜಾಗ. ಇದ್ರೊಳಗೆ ಬರೀ ಒಂದು 50,000 ಎಕರೆ ಡಿಸ್ಟ್ರಿಬ್ಯೂಟ್ ಆಗಿದ್ದು ಬಿಟ್ಟರೆ ಅಷ್ಟು ಇನ್ನೂ ಗೌರ್ಮೆಂಟ್ ಕಡೆನೇ ಐತಿ. ಅಷ್ಟು ನೀವು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರೆ ಮೊದಲು ಅವು ಏನು ಅಕ್ವೈರ್ ಮಾಡಿರಿ, ಅವ್ನು ಯಾವ ಉದ್ದೇಶಕ್ಕೆ ಅಕ್ವೈರ್ ಮಾಡಿರಿ, ಅವನು ಹಂಚುವಂಥ ಕೆಲಸ ಆಗಬೇಕು. ಅದು ನೀವು ಎಲ್ಲ ಇಟ್ಕೊಂಡು ಹಾಗೆ ಇನ್ನೂ ಬರೀ ಅಕ್ವೈರ್ ಮಾಡ್ಕೊತಾನೆ ಹೋದ್ರೆ ಬ್ಯಾಡ್ ಅಂದ್ರೆ ರೈತರಿಗೂ ನೀವು ದಬ್ಬಾಳಿಕೆ ಮಾಡಿ ಅದನ್ನು ತೊಗೊಳುವಂಥ ನಿಮ್ಮದು
ಉದ್ದೇಶ. ಅದಕ್ಕೆ ಅದನ್ನು ಕೈ ಬಿಡಬೇಕಂತ ಹೇಳಿ ನಾಳೆ ಆಯ್ತವಾರ ನಮ್ಮ ಪಕ್ಷದ ವತಿಯಿಂದ ಬೃಹತ್ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡ್ವಿ. ಆಮೇಲೆ ಇವತ್ತು ನಾವು ಇಡೀ ರಾಜ್ಯದ ತುಂಬ ನೋಡಾತೀವಿ. ಯಾವಾಗ ಇವರು ಮುಖ್ಯಮಂತ್ರಿ ಆದಾಗಿನ ಕ್ಷಣದಿಂದ ಹಿಡ್ಕೊಂಡು ಇಲ್ಲಿ ಮಟನೂ ಇಡೀ ರಾಜ್ಯದಾಗ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್. ಬರೀ ಇವರು MLA ಇದ್ದವರು ಮಂತ್ರಿ ಮಾಡಂತಾರೆ, ಮಂತ್ರಿ ಮಾಡೋದು ನನಗೆ ಅದು ಬೇಕು ಇದು ಬೇಕು DCM ಮಾಡಿರಿ, ಬರೀ ಇದೇ ಕೆಲಸ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಟೋಟಲಿ ಕೊಲ್ಯಾಪ್ಸ್ ಆಗೈತಿ. ಮೊದಲು ಏನು ಇವರು ಮುಖ್ಯಮಂತ್ರಿಗಳು ಆಫೀಸರ್ಸ್ ಸಭೆ ಕರೆದು ಇವರು ನೀವು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತೇಳಿ ತಾಕೀತು ಮಾಡೀನಿ ಅಂಥೇಳಿ ಏನು ಸುದ್ದಿ ಮಾಡ್ತಾರೆ, ಅದನ್ನು ಇಫೆಕ್ಟಿವ್ ಆಗಿ ಅದು ಆಗುವಂಗೆ ತಾವು ಅದಕ್ಕೆ ಕ್ರಮ ಕೈಗೊಳ್ಳ್ರಿ. ಬರೀ ಪ್ರೆಸ್ ಮೀಟ್ ಮಾಡಿದ್ರೆ ಆಗಂಗಿಲ್ಲ. ಕಟ್ಟ ಕಡೆ ಮಟನೂ ಇವತ್ತು ಕೆಟ್ಟ ಪರಿಸ್ಥಿತಿ ಐತಿ. ಅಡ್ಮಿನಿಸ್ಟ್ರೇಷನ್ ಟೋಟಲಿ ಝೀರೋ ಐತಿ. ಈಗ ಮಳೆಯಾಗಿ ಬಿತ್ತನೆ ಮಾಡ್ಬೇಕಂಥೇಳಿ ರೈತರು ಓಡಾಡತ್ತಾರ. ಅವ್ರಿಗೆ ಬೀಜ ಸಿಗೋಲ್ದು, ಗೊಬ್ಬರ ಸಿಗೋಲ್ತು, ಬ್ಲ್ಯಾಕ್ ಮಾರ್ಕೆಟ್ನಾಗ ಗೊಬ್ಬರ ಮಾರ್ತಾರೆ. ಇವ್ರು ಅಂಥವಕ್ಕೆಲ್ಲ ಗಮನ ಹರಿಸೋದು ಬಿಟ್ಟು ಎಲ್ಲರೂ ಬರೀ MLA ಅವ್ರ ಮಿನಿಸ್ಟ್ರ್ ಮಾಡ್ರಿ ಅಂತಾರೆ, ಮಿನಿಸ್ಟ್ರ್ ನಾನು ಉಪಮುಖ್ಯಮಂತ್ರಿ ಮಾಡ್ರಿ ಅಂತಾರೆ. ಇಡೀ ರಾಜ್ಯದ ತುಂಬ ಇದು ಒಂದು ಕಡೆ ಅಲ್ಲ, ಇಡೀ ರಾಜ್ಯದ ತುಂಬ ಬರೀ ಇದೇ ಕೆಲಸ ಆಗೈತಿ. ಇದಕ್ಕೆ ಅವರು ಪಕ್ಷದಿಂದ ಕಡಿವಾಣ ಹಾಕಬೇಕು. ನಿಮ್ಮ ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡಿರಿ ಅಂತೇಳಿ ಎಲ್ಲರನ್ನೂ ವಾಪಸ್ ಕಳಿಸ್ರಿ. ಯಾರು ಕ್ಷೇತ್ರದಾಗ ಇಲ್ಲ, ಜಿಲ್ಲೆಯಾಗ ಅದಾರ, ಬೆಂಗಳೂರಿನಾಗ ಅದಾರ. ಇಲ್ಲಿ ಆಫೀಸರ್ಸ್ಗೆ ಯಾರ್ದು ಹೆದರಿಕಿಲ್ಲ, ಅವ್ರು ಮಾಡಿದ್ದ ಕೆಲಸ ಆಗಿಬಿಟ್ಟೈತಿ. ಲಂಗ್ ಲಗಾಮ ಅಂತೂ ಮೊದಲಿಂದನೂ ಇಲ್ಲ, ಈಗೂ ಇಲ್ಲ. ಏನು ಇವರು ಗದ್ದಲದೊಳಗೆ ಜನಸಾಮಾನ್ಯರಿಗೆ ಇದು ತೊಂದರೆ ಆಗತೈತಿ. ಈ ಗ್ಯಾರಂಟಿ ಸ್ಕೀಮ್ ಇಷ್ಟು ದಿನ ಇವರು ಯಾರು ಸತ್ತಾರ ಹುಟ್ಟ್ಯಾರ ಅವ್ರಿಗೆ ಗೊತ್ತಾಗಲಿಲ್ಲ. ಓಟ್ ಹಾಕಿಸ್ಕೋಬೇಕಾದ್ರೆ ಕಲ್ಲಪ್ಪಗೆ ಫ್ರೀ, ಮಲ್ಲಪ್ಪಗೆ ಫ್ರೀ, ಕಾಕಾ ಪಾಟೀಲಿಗೆ ಫ್ರೀ, ನನ್ನ ಹಿಂತಿಗೆ ಫ್ರೀ ಅಂಥೇಳಿ ಭಾಷಣ ಮಾಡಿ ಈಗ ಮತ್ತೆ ಅದನ್ನು ಪರಿಷ್ಕರಣೆ ಮಾಡ್ತಾರಂತ ಒಳ್ಳೆ ಅರ್ಜಿ ಕೊಡ್ಬೇಕಂತ. ಆ ಕೆಲಸ ಬಗ್ಸಿ ಬಿಟ್ಟು ಮನ್ಯಾಗ ಹೆಣ್ಮಕ್ಳು ಮತ್ತೆ ಬಂದು ಪಾಳೆ ಹಚ್ಬೇಕು. ಇವರು ಸರ್ವರ್ ಈಗ ಹೇಳ್ಬಿಡ್ತೀನಿ, ಇವ್ರು ಸರ್ವರ್ ಡೌನ್ ಇರ್ತಾವೆ. ಇವರು 3 ತಿಂಗಳ ಅಡ್ಡಾಡಿಸಿ ಒಂದು ಅರ್ಜಿ ತೊಗೋತಾರೆ. ಆ 3 ತಿಂಗಳ ಲ್ಯಾಪ್ಸ್ ಆಗುತ್ತೆ. ಇವು ಹೊಳ್ಳಿ ಸ್ಟಾರ್ಟ್ ಆಗೋಕೆ ಇನ್ನು 3 ತಿಂಗಳ 6 ತಿಂಗಳ ಇವ್ರ ಕೈಯಾಗ ರೊಕ್ಕ ಇಲ್ಲ ಕೊಡೋಕೆ. ಸುಮ್ಮನೆ ಇದು ನಾಟಕ ಮಾಡ್ಕೊತ ಟೈಮ್ ಕಳಿಯೋಕೆ ಇದು ಒಂದು ದಾರಿ ಹುಡುಕ್ಯಾರ. ಸ್ಮಾರ್ಟ್ ಕಾರ್ಡ್ ಕೊಡ್ತಾರಂತ. ಸ್ಮಾರ್ಟ್ ಕಾರ್ಡ್ ಎದ್ರ ಸಲುವಾಗಿ ಅದು? ಈಗ ಮತ್ತು ನೀವು ಆಧಾರ್ ಕಾರ್ಡ್ ಐತಿ, ಆಧಾರ್ ಕಾರ್ಡ್ ತೋರಿಸ್ರಿ, ಬಸ್ ಹತ್ತಿರಿ, ಇಳೀರಿ ಅಂದ್ರಿ. ಈಗ ಆ ಸ್ಮಾರ್ಟ್ ಕಾರ್ಡ್ ಟೆಂಡರ್ ಕೊಡೋಕೆ ಅದಕ್ಕೆ ರೊಕ್ಕ ಖರ್ಚು ಮಾಡಿ ಸ್ಮಾರ್ಟ್ ಕಾರ್ಡ್ ಡಿಸ್ಟ್ರಿಬ್ಯೂಷನಿಗೆ ಈಗ ಒಮ್ಮೆ ಅರ್ಜಿ ಕೊಡೋಕೆ ಬರಬೇಕು. ನಿಮ್ಮ ಸರ್ವರ್ ಎಲ್ಲ ಸರಿ ಆದಮೇಲೆ ಅರ್ಜಿ ತೊಗೋತಾರೆ. ಅದು ಎಲ್ಲ ಸರಿ ಆದ್ಮೇಲೆ ಮತ್ತೆ ಸ್ಮಾರ್ಟ್ ಕಾರ್ಡ್ ಇಸ್ಕೊಳಕ್ಕೆ ಮತ್ತೆ ಬರ್ಬೇಕು. ಈ ಮಂದಿಗೆ ಕೆಲಸ ಬಗ್ಸಿ ಇಲ್ಲಂತ ತಿಳ್ಕೊಂಡಿರೋ ಏನು ನೀವು ಇದ್ರಾಗ ಇದೂ ಒಂದು ರೊಕ್ಕ ಹೊಡೆಯೋ ಸ್ಕೀಮ್. ಮತ್ತು ನೀವು ಸ್ಮಾರ್ಟ್ ಕಾರ್ಡ್ ಇಷ್ಟು ದಿನ ಗೊತ್ತಾಗಲಿಲ್ಲ, 3 ವರ್ಷ ಅಂದ್ರೆ ನಿಮ್ಮದು ಸಕ್ಸಸ್ ಆಗಿಲ್ಲ ಅಂಥೇಳಿ ನೀವೇ ಒಪ್ಕೊಂಡಂಗೆ ಆತಲ್ಲ. ಮತ್ತು ನೀವು ಸಕ್ಸಸ್ ಆಗಿಲ್ಲ, ಅದಕ್ಕೆ ಈಗ ನಾವು ಸ್ಮಾರ್ಟ್ ಕಾರ್ಡ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ಏನೋ ಗ್ಯಾರಂಟಿ ಅಂಥೇಳಿ ಆ ಕೇಜ್ರಿವಾಲ್ ಅವ್ರದ್ದು ಇದನ್ನು ಕಾಪಿ ಹೊಡೆದು ಮತ್ತು ನಾವು ದೇಶದಾಗ ಮೊದಲು ಅಂಥೇಳಿ ನೀವು ಹೇಳ್ತೀರಿ. ಅದು ಹೊಡೆದಿದ್ದ ಕಾಪಿ ನೀವು ಕೇಜ್ರಿವಾಲ್, ಅದನ್ನು ಕಾಪಿ ಹೊಡೆದು ನೀವು ತೊಗೊಂಬಂದು ಇಲ್ಲ ಅವರು 2 ಮಾಡಿದ್ರು, ನೀವು 4 ಮಾಡಿದ್ರಿ ಅಷ್ಟೇ. ಈಗ ನೀವು ಕರೆಂಟಿಂದ ಪರಿಷ್ಕರಣೆ ಮಾಡ್ತೀವಿ, ಹಳೆ ಬಾಕಿ ಕಟ್ಟಿಸ್ಕೊತೀವಿ ಅಂದ್ರೆ ನೀವು ಈ ನಮೂನಿ ಮಾಡ್ಕೊತ ನಿಮ್ಮದು ಗುಂಡಾಗಿರಿ ದಾದಾಗಿರಿ ಮಾಡ್ಕೊತ ಜನ ದಂಗೆ ಹೇಳ್ತಾರೆ. ನೀವು ಪುಕಟ ಕೊಡೋಂತ ಯಾರು ನಿಮ್ಗೆ ಕೇಳಕ್ಕೆ ಬಂದಿದ್ದಿಲ್ಲ. ನೀವಾಗಲೇ ಮಾಡಿ ನಿಮ್ಗೆ ಓಟ್ ಸಂಬಂಧ ನೀವು ಮಾಡ್ಕೊಂಡ್ರಿ. ಅದೇನೈತಿ ಮುಂದೆ ಹಿಂದೆ ಹೆಂಗೆ ಒರೆಸಿರಿ ಹಂಗೆ ಮುಂದುವರೆಸ್ರಿ. ಸುಮ್ಮನೆ ಜನಸಾಮಾನ್ಯರಿಗೆ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ. ನೀವೇನ ಗ್ಯಾರಂಟಿ ಅಂಥೇಳಿ ಇದನ್ನು ತೊಗೊಂಡು ಬಂದ್ರಿ, ಅದನ್ನು ನಂಬ್ಕೊಂಡು ಜನ ಓಟ್ ಹಾಕ್ಯಾರ. ಗ್ಯಾರಂಟಿ ಇಲ್ಲಾಂದ್ರೆ ಈ ಕಾಂಗ್ರೆಸ್ಗೆ ಯಾರು ಓಟ್ ಹಾಕಂಗಿಲ್ಲ. ಅದಕ್ಕೆ ಅದು ಏನೋ ಪಾಪ ಜನ ಮಳ್ಳಾಗಿ ಓಟ್ ಹಾಕಿದ್ರು. ಇಲ್ಲಾಂದ್ರೆ ನೀವು 3 ವರ್ಷದಾಗ ಏನು ಮಾಡ್ಕೊಂಡು ಬಂದ್ರಿ, ಜನಕ್ಕೆ ಬೇಸರದ್ದು ಹೋಗ್ಬಿಟ್ರಿ. ಅದನ್ನು ಯಾವುದೂ ಜನರಿಗೆ ತೊಂದರೆ ಆಗಲಾರ್ದಂಗೆ ನೀವು ಹೊಳ್ಳಿ ಅನುಷ್ಠಾನ ಮಾಡಬೇಕು. ನೀವು ಏನು ಅದನ್ನು ಪರಿಷ್ಕರಣೆ ಮಾಡ್ತೀವಿ, ಹೊಳ್ಳಿ ಅರ್ಜಿ ಕೊಡ್ರಿ ಅಂತೇಳಿ ಏನು ಟೈಮ್ ಪಾಸ್ ಮಾಡೋಕೊಂಡ್ರಿ, ದಯವಿಟ್ಟು ಆ ಟೈಮ್ ಪಾಸ್ ಮಾಡೋದನ್ನು ಕೆಲಸನ ನಿಂದಿರಿಸ್ರಿ. ಏನು ಮೊನ್ನೆ ನಮ್ಮ GM ಮಾನ್ ಶೆಟ್ಟರ್, ನಮ್ಮ ಲಕ್ಷ್ಮೇಶ್ವರದವರು ಮಾಜಿ ಶಾಸಕರು, ಇವರು ಏನೋ BJP ಅದಾರ ಅಂತ ನಾ ತಿಳ್ಕೊಂಡಿನಿ. ಈಗ ನಮ್ಮ ಕುಮಾರಣ್ಣ ಏನು ಹೇಳಿದರು, CM ಅವರು ಅಜ್ಜಯ್ಯ ಅವ್ರನ್ನ ಭಾಳ ನಂಬ್ತಾರೆ. ಅಜ್ಜಯ್ಯವ್ರಿಗೆ ಹೋಗಿ ಕೇಳಿ ರೈತರನ್ನ ಒಕ್ಕಲ್ ಎಬ್ಬಸ್ ಅಂತಾರನ್ನ ಅಂತ ಇಷ್ಟು ಹೇಳಿದರು. ಅದು ಇವ್ರಿಗೆ ಯಾಕೆ ನೋವಾತು ನಮ್ಗೆ ಗೊತ್ತಿಲ್ಲ. ಅವರೇನು ವ್ಯಂಗ್ಯವಾಗಿ ಮಾತಾಡಿಲ್ಲ. ಅವರು ಅಜ್ಜಯ್ಯವ್ರ ಬಗ್ಗೆ ಗೌರವ ಇಟ್ಕೊಂಡು ಕುಮಾರಣ್ಣ ಮಾತಾಡಿದ್ರು. ನಾವು
ನಿಮ್ಮ ಮುಖಾಂತರ ಹೇಳೋದೇನಂದ್ರೆ ನಾವು ಮೈತ್ರಿ ಧರ್ಮ ಪಾಲಿಸ್ಕೊಂತ ಬಂದೀವಿ. ನಮ್ಮ ನಾಯಕರನ್ನ ಟೀಕೆ ಮಾಡಿದ್ರೆ ನಿಮ್ಮ ನಾಯಕರನ್ನ ಟೀಕೆ ಮಾಡೋಕೆ ನಮ್ಮ ಕಡೆ ಭಾಳ ಅದಾವ. ದಯವಿಟ್ಟು ನೀವು ಟೀಕೆ ಮಾಡೋಕೆ ಪ್ರೆಸ್ಸಿಗೆ ಹೋಗೋದಿದ್ರೆ ನಮ್ಮ ಕಡೆ 1000 ಅದಾವ. ನಮ್ಮ ನಾಯಕರಿಗೆ ನೀವು ಟೀಕೆ ಮಾಡಲಾರ್ದಂಗೆ ನೀವು ಮುಂದೆ ಜಾಗೃತಿ ವಹಿಸ್ರಿ ಅಂಥೇಳಿ ನಾವು ಎಚ್ಚರಿಕೆನ ಕೊಡ್ತೀವಿ. ನೀವು ನಮ್ಮ ನಾಯಕರನ್ನ ಟೀಕೆ ಮಾಡ್ಕೊತ ಕುಂತು ಇಲ್ಲಿ ನೀವು ಮತ್ತು ಮೈತ್ರಿನಾಗ ಅದೀವಿ ಅಂದ್ರೆ ನಾವು ಸುಮ್ಮಿರಂಗಿಲ್ಲ. ನಮಗೂ ಅಭಿಮಾನ ಐತಿ, ನಮಗೂ ನಾಯಕರು ಅದಾರ. ನಾವು ನೀವು ಅಂದಿದ್ದೆಲ್ಲ ಅನಿಸ್ಕೊಂಡು ಕುಂದ್ರಕ್ಕೆ ನಾವು ಮೈತ್ರಿ ಒಳಗಿಲ್ಲ. ಅದಕ್ಕೆ ನೀವು ಇನ್ನೊಮ್ಮೆ ಇದು ಏನಾರು ರಿಪೀಟ್ ಆತಂದ್ರೆ ನಾವಂತೂ ಸುಮ್ಮಿರಂಗಿಲ್ಲ. ನಮ್ಮ ನಾಯಕರನ್ನ ಯಾರು ನೀವು ಟೀಕೆ ಮಾಡೋಂಗಿಲ್ಲ. ನೀವು ವಿರೋಧ ಪಕ್ಷ ಅಲ್ಲ. ನೀವು ಒಂದೇ ಇದರೊಳಗದೀವಿ. ಅಜ್ಜಯ್ ಅವ್ರಿಗೆ ಏನಂದರು, ಅವ್ರು ಹೇಳಿದ್ದಿಷ್ಟ, ಅಜ್ಜಯ್ ಅವ್ರು ಏನಾರ ನಿಮ್ಗೆ ರೈತರನ್ನ ಒಕ್ಕಲು ಎಬ್ಬಸ್ ಅಂದಾರ ಅಂತ ಕೇಳ್ಕೊಂಡು ಬರ್ರಿ ಅಂತ ಇಷ್ಟ ಹೇಳಿದರು. ಏನು ಇದ್ರಾಗ ವ್ಯಂಗ್ಯವಾಗಿತ್ತು, ಮಾನ್ ಶೆಟ್ಟರಿಗೆ ಯಾಕೆ ಅದು ಚುಚ್ಚಿತಂತ ನಮಗಂತೂ ಗೊತ್ತಿಲ್ಲ. ಏನು ನೀವು BJP ಬಿಟ್ಟು ಕಾಂಗ್ರೆಸ್ ಕೊಂಡ್ರು, ಏನು DK ಶಿವಕುಮಾರ್ ಮ್ಯಾಗ ನಿಮ್ಗೆ ಜಾಸ್ತಿ ಪ್ರೀತಿ ಆಗಿತ್ತು. ಅವರು ಜಿಲ್ಲಾಧ್ಯಕ್ಷರು ಅದಕ್ಕೆ ನಮಗೂ ಕ್ಲಾರಿಫಿಕೇಷನ್ ಕೊಡಬೇಕು. ನೀವು ನಮ್ಮ ನಾಯಕರಿಗೆ ಏನಾರ ಅಂದ್ರೆ ನಾವು ಸುಮ್ಮಿರಂಗಿಲ್ಲ. ಇಲ್ಲಿ ಕಾರ್ಯಕರ್ತರು ಅದ, ಕಟ್ಟ ಕಡೆ ಹಳ್ಳಿ ಒಳಗೆ ಕುಮಾರಣ್ಣಗೆ ಅಭಿಮಾನಿಗಳದ.